ಎಲ್ಲ ಮಾಧ್ಯಮ ಮಿತ್ರಮಂದವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಈ ವಿಷಯ ಪ್ರೆಸ್ ಮಾಡೋ ವಿಷಯ ಏನಂದರೆ, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನೆಯಲ್ಲಿ ನಾನು ಏನೋ ಮನಸ್ತಾಪಕ್ಕಾಗಿ ನಾನು ಯಾವುದೇ ವಿಷಯನ್ನು ಮಾತಾಡಿದ್ರೂ ಯಾರ್ಯಾರಿಗೋ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರಾಗಲಿ, ಸದಸ್ಯರಾಗಲಿ, ಉಪಾಧ್ಯಕ್ಷರಾಗಲಿ, ಎಲ್ಲರಾಗಲಿ ಮತ್ತು ಬಾಬು ಮಹಾರಾಜರು ಎಲ್ಲರಿಗೆ ನಾನು ಮಾತಾಡಿದ ಮಾತಲ್ಲಿ ನಿಮಗೆ ಯಾರಿಗಾದರೂ ನೋವಾಗಿದ್ದರೆ ನಾನು ಈ ಮೀಡಿಯಾ ಮುಖಾಂತರ ಕ್ಷಮೆ ಆಚರಿಸ್ತೇನೆ. ಯಾಕಂದರೆ ಇದು ಮೀಡಿಯಾ ಮುಖಾಂತರ ಯಾಕೆ ಕ್ಷಮೆ ಆಚರಿಸ್ತಾ ಇದ್ದೀನಿ ಅಂದರೆ, ನಿಮಗೆ ಬಂದು ಭೇಟಿಯಾಗಿ ಮಾತಾಡೋಕ್ಕೆ ನನಗೆ ಬೇಜಾರಾಗ್ತಾಯಿದೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನು ಮಾತಾಡಿದ ಮಾತಲ್ಲಿ ಏನಾದರೂ ಬೇಜಾರಾಗಿದ್ದರೆ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕ್ಷಮೆ ಆಚರಿಸ್ತೇನೆ. ನನ್ನ ಹೆಸರು ಮಹಾದೇವ್ ಮಹಾರಾಜ್. ಅಂದ್ರೆ ಯಾವ ರೀತಿ ಅಂದ್ರೆ ನೀವು ಅವರಿಗೆ ಯಾವ ರೀತಿ ಅಂದ್ರೆ ಹಿಂಗೇನು ಬೈದಾಡಿರ ಏನಾಗಿತ್ತು? ಬೈದಾಡೋದು ಏನಿಲ್ಲ ಮೇಡಮ್ರ, ಏನೋ ಒಂಥರ ವೈಮನಸ್ಸು ಆಗಿದೆ. ಏನೋ ಸಣ್ಣ ಪುಟ್ಟ ಇಶ್ಯೂ ಇರುತ್ತೆ, ಸಂಘಟನೆ ಅಂದಮೇಲೆ ಇಷ್ಟು ಸಣ್ಣ ಪುಟ್ಟ ಇರೋದೆ ಸಹಜ. ಆದರೂ ಇದರಲ್ಲಿ ಆಗಿದೆ. ಅವ್ರಿಗೆ ಹೋಗಿ ನೇರವಾಗಿ ಹೇಳೋಕ್ಕೆ ನನಗೂ ಬೇಜಾರಾಗ್ತಾಯಿದೆ. ಅವ್ರ ಹತ್ರ ನಾನು ಮಾತಾಡಿದ ಮಾತಲ್ಲಿ ಸುಮ್ಮನೆ ಹೋಗೋದು ಬೇಜಾರಾಗುತ್ತೆ. ಅದರಿಗೋಸ್ಕರನೇ ನಾನು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ, ಎಲ್ಲರ ಕ್ಷಮೆ ಆಚರಿಸ್ತಾ ಇದ್ದೀನಿ. ಮಹಾದೇವ್ ಪುನ್ನೂರ್ ರಾಠೋಡ್. ಗೊತ್ತಿಲ್ರಿ, ನಾ ಸತ್ರು ರೈತ ಸಂಘಟನೆದವ್ರು ನನ್ನ ಮಣ್ಣಿಗೆ ಬರ್ಬಾರ್ದು. ಇದು ವಿಷಯ ರೀ. ನಾನು ಇಡೀ ಬಂಜಾರ ಸಮಾಜಕ್ಕ ಒಗ್ಗುಟ್ಟು ಈಗ ಮಾಡಕ್ ಸ್ಟಾರ್ಟ್ ಅದೇನ್. ನಾಳೆ ಸೋಮವಾರ ಮಾಡ್ತೀನ್ರಿ ನಾ. ಇಡೀ ಬಂಜಾರ ಸಮಾಜ ಎಲ್ಲ ಪ್ರತಿಯೊಂದ್ ತಾಂಡೆಗೆ ಹೋಗಿ ಹೋರಾಟ ಮಾಡಿ ಈಗ ನಾನೇ ಚಾಲು ಮಾಡಕತ್ತೇನ್ರಿ. ಆದ್ರೂ ನಾ ಸತ್ರು ಹಸರು ಚಾಲ ಹಾಕೊಂಡು ಕಣ್ಣಿಗೆ ಬರ್ಬಾರ್ದು. ಆ ಮಟ್ಟಕ್ಕೆ ನಮಗ ತಾಪ ಆಗ್ಬಿಟ್ಟದು. ಇಲ್ಲ ಹಂಗೆ ಆತ್ರಿ. ಇದು ಹೆಂಗನಪ್ಪ ಹಿಂಗ ಆಗ್ಬಾರ್ದಾಗಿತ್ತು, ಹೆಂಗಾಯ್ತು ಏನೋ. ನಾನು ಇಷ್ಟ ಇದು ನಾನು ಬಂದಿದ್ದಿಲ್ರಿ ಅಣ್ಣ, ಕರೆ ಹೇಳ್ಬೇಕಂದ್ರ. ಈಗ ನೋಡ್ರಿ, ನಮಗೇನ ಮಗನು ಯಾರ ಮುಸ್ಲಿಮ್ದವ ಯಾರವನು ಯಾರಿಗೆ ಮಾಡದಿದಂತ ಇವ ಬಾಬ್ಯಾ ಅದಲ್ಲ, ಬಾಬ್ಯಾ ಇವನ್ ನಮಗ್ ಚಾಡಿ ಹೇಳಿ ಯಾರಿಗ್ ಬೇಕಾದವ್ರು ಸಿಟ್ಟು ಬರಂಗಿಲ್ಲ ಏನ್ರಿ? ಸಿಟ್ಟು ಬರ್ತದ್ರಿ, ಸಿಟ್ಟು ಬರಂತ ವಿಷಯ ಐತ್ರಿ. ಅವನ್ ಈ ಕಳ್ಳನ ಮಗ ನಮ್ ಚಾಡಿ ಹೋಗಿ ಅಲ್ಲಿ ಹೇಳ್ಬಿಟ್ಟ ಎಲ್ಲ. ಮತ್ತೀಗ ನಮ್ ಕಿಸಿತಾನ ಅದನ್ನು ನೋಡ್ತೀವಿ ನಾವು. ಹೋಗಿ ನಾವೆಲ್ಲ ಮಾತಾಡ್ತನು ಅದು. ಮತ್ ಇನ್ನೊಂದ್ರಿ, ಇವ್ರಂತೂ ಇವ್ರು ಏನ್ ಬೇಕಾದ್ ಮಾಡಿದ್ರು ನಮಗೇನ್ ಏನ್ ಕಿಸಕ್ ಆಗಲ್ಲ. ಇವ್ರಂತ ಅಧ್ಯಕ್ಷರ 100 ರೆಡಿ ಮಾಡೋ ಕ್ಯಾಪಾಸಿಟಿ ನಂಬಲ್ಲಿ ಇರ್ತಾವ. ನಮ್ಮಂತ ಒಬ್ಬ ಬಂಜಾರ ಸಮಾಜ ಧರ್ಮ ಗುರುಗಳು ರೆಡಿ ಮಾಡೋ ಕೈಲಿ ಯಾವ ಮಗನ ಕೈಲಿ ಸಾಧ್ಯ ಆಗಲ್ಲ. ಹೌದ್ರಿ. ಮತ್ ಇವ್ರು ಆ ಪರಿ ಮಾಡ್ತಾರ ಅಂದ್ರೆ ನಾನು ಸತ್ ಹೋಗ್ಬಿಡ್ತೀನಿ ಖರೆ ಅಂತ ಅಸಂಖ್ಯ ಕೆಲ್ಸ ನಂಗೆ ಬರೋ ಕಾಲಿಡು ಮಗನೇ ಅಲ್ಲ. ಇಲ್ಲಿಲ್ರಿ, ನಾಳೆಗೆ ಹೋಗಿ ಮಾತಾಡ್ತೀನಿ ತಗೋರಿ. ನನಗೆ ಏನೋ ನಾವೇ ಬಂಜಾರ ಸಮಾಜದ ಒಂದ್ ಸಂಘಟನೆ ಮಾಡಾಕತ್ತೀವಿ. ಬ್ಯಾಡ್ರಿ, ಸೋಮವಾರ ಅದ್ರ ನಿಮ್ ಕೈಯಾಗ ತೋರಿಸ್ತೀವಿ ನೋಡ್ರಿ. ನಮ್ ಸಮಾಜದ ಮಾಡ್ತೀವಿ ನಾವು, ಬೇಡ. ನಮ್ ಬಂಜಾರ ಸಮಾಜದ ಮಾಡಿ ಪ್ರತಿಯೊಂದ್ ತಾಂಡೆಗೆ ಹೋಗಿ ಪೂಜಾರಿಗಳಿಗೆ ಜಾಗೃತಿ ಮಾಡ್ತೀವ್ರಿ ನಾವು. ನಮ್ಮ ಸಂದೇಶ ಭಾರಿ ತೆಗ್ದಿವ್, ಅದು ಬಿಡುಗಡೆ ಮಾಡ್ತೀನಿ, ಅವಾಗ ಪ್ರೆಸ್ ಮೀಟ್ ಮಾಡ್ತೀನಿ ಮೀಡಿಯಾ. ಅದನ್ನು ಬಂಜಾರ ಮೀಡಿಯಾ ಅಂದ್ರೆ ಇದು ನಮ್ ಲೋಕಲ್ ಬರೀ ಬಿಜಾಪುರ ನೋಡ್ತಿರ್ಬೇಕ್ರಿ. ನಮ್ಮ ಸಮಾಜ ಎಂತ ಲೀಡರ್ ಅದಾರ ಆಲ್ ಓವರ್ ಇಂಡಿಯಾ, ಅವ್ರೆಲ್ಲಾ ನೋಡ್ಬೇಕು. ಆತರ ನಾವು ಈಗ ಚಾಲು ಮಾಡೀವ್ರಿ. ಬರೋಬ್ರಿ ಅಣ್ಣ. ಒಂದಿಟ್ ಸುಧರಾಸುಮ್ರಿ, ಒಂದಿಟ್ ಕೇಳ್ಕೊತು ನಾ ಎಲ್ಲಾ ಮಾಡ್ತೇನ್ರಿ. ಅವ್ರಿಗೇನ್ ಕೇಳ್ಬೇಡ್ರಿ, ನಾವು ಯಾರ್ ಬಂದ್ರು ಈಗ ಅದ್ರಾಗ ಬರಂಗಿಲ್ರಿ. ನಾವು ಒಟ್ಟಿನಲ್ಲಿ ಏನಿದ್ರೆ ಡೈರೆಕ್ಟ್ ಶೂಟ್ ಮಾಡ್ಕೋತೇವೆ ಹೊಂಟವ್ರು. ನಾವು ಹೊಂಟವ್ರು ಯಾರ್ರಿ ಮಾತಾಡ್ಲಿ, ಅವ್ರಿಗೆ ಗೊತ್ತಾಗತ್ತ. ಬರೋಬ್ರಿ. ಇವ ನಮಗೇನ್ ಪಾಕೆಟ್ ಕೊಟ್ಟು ಕರ್ಸ್ಯಾನೇನ? ಏನಿಲ್ಲ ರೀ. ಮತ್ತ ನಾವು ಬ್ಯಾರೆ ಕಡೆ ಹೋದ್ರೆ ನಮಗ್ ಅಂತಾರಿ. ನಮ್ ಕೆಸರಟ್ಟಿ ಮುತ್ತೆಯವ್ರ ಗೊತ್ತಲ್ಲ ನಿಮಗ? ಹೌದೌದ್ರಿ. ಕೆಸರಟ್ಟಿ ಮುತ್ತೆಯವ್ರ ಮಠಕ್ ಹೋದಾಗ ಅವ್ರ ಅಪ್ಪ ಪಾಕೆಟ್ ಅಂತವನ್ರಿ ನಮ್ ಕೆಸರಟ್ಟಿ ಮುತ್ತೆಯವ್ರ. ಇವ್ರು ಯಾರ್ರಿ? ಇವ ಬರೇ ಎಲ್ಲಾರ್ದು ಹೊಡ್ಕೊಳ್ಳೋದು, ಎಲ್ಲಾರಿಗ ಸುಮ್ನೆ ಚೂತ್ಯ ಮಾಡಿ ಒಂದ್ ಏನ್ ಗೌರ್ಮೆಂಟ್ ಐತೇನ?
ಫೇಕ್ ಐಡಿ ಮಾಡ್ಕೊಂಡು ನಮಗ್ ಗೊತ್ತಾಗಲ್ಲ ನಾವು ಅಷ್ಟು ದಡ್ರದಿವಿ. ಬರೋಬ್ಬರಿ ಐತಿ, ಕರೆಕ್ಟ್ ಐತಿ ಅದು. ಗೌಡ್ರ ಅದು ಮ್ಯಾಗ್ ಬರೋದ್ ಕೊಟ್ಬಿಟ್ರೆ ಅದು ಜಾಯ್ನಿಂಗ್ ಜಾಯ್ನಿಂಗ್ ಆಗಲ್ರಿ. ಅದು ಎಲ್ಲ ಫೇಕ್ ರೀ ಗೌಡ್ರ. ನಿಮ್ ಮನ್ಸಿಗ್ ಶಾಂತಿ ಮಾಡಕದು. ಹಾ, ಶಾಂತಿ ಮಾಡ್ಲಕ್ಕೆ ಅದಟ್ಟೆ. ನಮಗ ಅವೆಲ್ಲ ಗೊತ್ತಿರ್ತಾವ ಗೌಡ್ರ. ನಾವು ಒಂದ್ ಜಾಗದ ಮ್ಯಾಗ ಕೂತೀವಂದ್ರ ಅಷ್ಟು ಹುಚ್ಚರಲ್ರಿ ನಾವು. ಸುಮ್ಮ ನಡ್ದೋದ್ ಬಿಡ್ಲಿ, ನಮಗ್ ಇದಕ್ ಬೇಕು. ಹಾ ಹಾ ಅದು ಸಂಘ ರಿಜಿಸ್ಟರ್ನಾಗ ಹಾ ರೀ. ಯಾಡ್ ಇತ್ತಂದ್ರೆ ನಮಗ್ ತೋರಸ್ಲಿ ರೀ. ಹಾ ಸುಳ್ಳು ಮಾತಾಡ್ತಾರ, ಅವನ್ನೇನ್ ಹಚ್ಚಿರಿ ಬಿಡ್ರಿ. ಹ್ಮ್ ಅವೆಲ್ಲ ತಲೆ ಕೆಡ್ಸ್ಕೊಬೇಡ ಗೌಡ್ರ. ಒಟ್ ನೀವ್ ಆರಾಮಿರ್ರಿ. ನಾವ್ ಎಲ್ಲಿ ಸಿಗ್ತೀವಿ ಎಲ್ಲ ಅವಾಗ ಕೈ ಕುಡ್ಸನ್ರಿ. ಆರಾಮ್ಸ್ರಿ, ನೀವ್ ಯಾವಾಗ ಬೇಕಾದಾಗ ಕರ್ರಿ. ನಾವು ನಿಮಗ ಅವ್ರಿಗೆ ಯಾವಾಗ ಬೇಕಾದಾಗ ಅದನ್ನ ಆಯ್ತಿಲ್ರಿ. ಆಯ್ತಾಯ್ತು. ಆಯ್ತು ಹಾಕಲ್ಲ. ಓಕೆ ರೀ. ಆಯ್ತು, ನಮಸ್ಕಾರ. ನಮಸ್ಕಾರ. ಹಾ.